ಆಯ್ತಾ, ಹೋಗಿ ಸಾರಿ ಕೇಳ್ಕೊಂಬಂದೆ ಅಲ್ವಾ? ಹೇಗ್ ನಡ್ಕೋಬೇಕು ಅಂತ ಹೇಳ್ಕೊಟ್ಬಿಟ್ ಬಾ ಅಂದ್ರೆ ನೀನೇ ಹೋಗಿ ಸಾರಿ ಹೇಳಿದ್ಯಾ? ಕೋಪ ಮಾಡ್ಕೊಬೇಡ. ಎಷ್ಟೇ ಆದರೂ ಅವ್ರು ನಮಗಿಂತ ದೊಡ್ಡವರು, ವಯಸ್ಸಲ್ಲಿ ಹಿರಿಕರು. ನೀನು ಬಾಯಿಗೆ ಬಂದಾಗೆಲ್ಲ ಮಾತಾಡಿದೆ, ಒಂದು ಸಾರಿನೂ ಕೇಳಲಿಲ್ಲ. ಅದಕ್ಕೆ ನಿನ್ನ ಪರವಾಗಿ ನಾನು ಹೋಗಿ ಸಾರಿ ಕೇಳಿದೆ. ತಪ್ಪೇನು? ಅದೇ ಯಾಕೆ ಅಂತ ನಿನಗೂ ಬುದ್ಧಿ ಇಲ್ಲ. ಕೆಲ್ಸದವ್ರ ಹತ್ರ ಹೇಗ್ ನಡ್ಕೋಬೇಕು ಅಂತ ನಿನಗೂ ಗೊತ್ತಿಲ್ಲ. ಯಾಕೆ ಅವ್ರನ್ನ ಕೆಲ್ಸದವ್ರು ಅಂತಿರ್ತೀಯ? ಅದನ್ನು ಕೇಳಿಸ್ಕೊಳಕ್ಕೆ ನನಗೆ ಒಂಥರ ಆಗ್ತಿದೆ. ಅವ್ರು ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಳಲ್ವಾ? ಅವ್ರು ಇಲ್ಲಿ ಬಂದಿರೋದು ನಮಗೆ ಹೆಲ್ಪ್ ಆಗಲಿ ಅಂತ. ಅವ್ರು ಹಾಗೆ ಅಂದ್ಕೊಂಡಿರೋದು. ಬೇಬಿ ನೀನು ಅದೆಲ್ಲ ಬರೀ ನಾಟಕ. ನಿನ್ನ ಮದ್ವೆ ಆಗಿ ಆ ಮನೇಲಿ ರೋಷ್ ದಿನಾನು ನನಗೆ ಆ ವೀಣಾ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ನಿನಗೂ ಅದು ಗೊತ್ತು. ಈ ಬಟ್ಟಿ ಸಮೇತ ಅದನ್ನ ತೀರ್ಸ್ಕೊಳ್ಳೋ ಅವಕಾಶ ಸಿಕ್ಕಿರ್ಬೇಕಾದ್ರೆ ಬಿಟ್ಬಿಡಕ್ಕಾಗತ್ತಾ? ಏನು ಮಾತಾಡ್ತಿದ್ಯಾ? ಅಲ್ಲ, ಅತ್ತಿಗೆ ಮೇಲಿರೋ ಕೋಪನ ಇವ್ರ ಮೇಲೆ ತೀರಿಸ್ಕೊತಾ ಇದೆಯಾ? ತುಂಬ ಒಳ್ಳೆ ಜನ ಇವರು, ಪಾಪದವರು. ಹೌದಪ್ಪ, ನಿನಗೆ ಅವ್ರನ್ನ ನೋಡಿದ್ರೆ ಪಾಪದವರು ಅನ್ಸತ್ತೆ, ನನ್ನ ನೋಡಿದ್ರೆ ನಿನಗೇನು ಅನ್ಸಲ್ಲ ಅಲ್ವಾ? ಮದುವೆ ಆಗಿ ಅಲ್ಲಿರೋಷ್ಟು ದಿನಾನು ಏನೆಲ್ಲ ಅನುಭವಿಸಿದ್ದೀನಿ. ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ಮಾತಾಡ್ರೆ ತಪ್ಪು. ಅಬ್ಬಬ್ಬಬ್ಬಬ್ಬ, ನಾನು ಅಲ್ಲಿದ್ರೆ ತಪ್ಪು ಹತ್ರ ಬಿಹೇವ್ ಮಾಡಿದ್ರು. ಅಷ್ಟೆಲ್ಲ ಗೊತ್ತಿದ್ರು ಯಾವಾಗಲೂ ಅವ್ರಿಗೆ ಸಪೋರ್ಟ್ ಮಾಡ್ತೀಯ ಅಲ್ವಾ? ನೋಡು ಬೇಬಿ, ಆಗಿದ್ದೆಲ್ಲ ಆಗೋಗಿದೆ. ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇವ್ರ ಮೇಲೆ ಯಾಕೆ ಕೋಪ ತೀರಿಸ್ಕೊತಾ ಇದೆಯಾ? ನ್ಯಾಯ ಅಲ್ಲ ಅದು. ಹರಿ, ನಾನು ಕೋಪ ಮಾಡ್ಕೊಂಡಿರೋದಕ್ಕೂ ಕಾರಣ ಇದೆ. ರಾತ್ರಿ ನನ್ನ ಫ್ರೆಂಡ್ಸ್ ಹತ್ರ ನಡ್ಕೊಂಡಿದ್ದು ನನಗೊಂಚೂರು ಇಷ್ಟ ಆಗಿಲ್ಲ. ನಾವು ಬಿಟ್ಟಿಯಾಗ ಕೆಲಸ ಮಾಡಿಸ್ಕೊತಾ ಇದ್ದೀವಿ, ದುಡ್ಡು ಕೊಡ್ತಾ ಇದ್ದೀವಿ ಅವ್ರಿಗೆ. ದುಡ್ಡು ಕೊಡ್ತಾ ಇದ್ದೀವಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡೋಕ್ಕಾಗಲ್ಲ ಅಲ್ವ ಬೇಬಿ? ಅವರು ನಮ್ಮ ಅತ್ತಿಗೆ ತಾಯಿ, ನನಗೂ ತಾಯಿ ಇದ್ದ ಹಾಗೆ ಅಲ್ವಾ? ನನಗೆ ಅವರು ಯಾವತ್ತೂ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮಮ್ಮ ಬೇರೆಯವ್ರ ಹತ್ರ ಕೆಲಸ ಮಾಡಿಸೋರು, ಕೆಲಸ ಮಾಡೋರಲ್ಲ. ನೋಡು ಹರಿ, ಬೇರೆ ಯಾವ ಮಾತು ಬೇಡ. ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಸಿಂಚನ ನೋಡಿದ್ರೆ 3,000 ಅಂತಿದ್ದಾಳೆ. ಅಲ್ಲ, ನಾನು ಇಲ್ಲಿಗೆ ಬಂದಿರೋದು ಇವ್ರಿಗೆ ಸಹಾಯ ಮಾಡೋಕ್ಕೆ ಅಂತಲ್ವಾ? ಇವ್ರು ನೋಡಿದ್ರೆ ನನ್ನನ್ನು ಕೆಲ್ಸದವ್ರ ಥರ ನಡೆಸ್ಕೊತಿದ್ದಾರಲ್ಲ. ಯಾಕೆ ಹೀಗಾಗ್ತಾ ಇದೆ? ಈ ಥರ ಮಾಡ್ತಾ ಇದ್ದಾರೆ ಅಂತ ವೀಣಂಗೆ ಒಂದ್ಸಲ ಫೋನ್ ಮಾಡಿ ಹೇಳ್ಬಿಡ್ಲಾ? ಬೇಡ ಬೇಡ, ವೀಣಂಗೆ ಹೇಳಿದ್ರೆ ಪಾಪ ಬೇಜಾರು ಮಾಡ್ಕೋತಾಳೆ. ಅಳಿಯಂದ್ರಿಗೆ ಒಂದು ಮಾತು ಫೋನ್ ಮಾಡಿ ಹೇಳ್ತೀನಿ ಹೀಗೀಗೆಲ್ಲ ನಡೆಸ್ಕೊತಿದ್ದಾರೆ ಅಂತ. ಅಳಿಯಂದ್ರೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಇಲ್ಲಿಗೆ ಬಂದು ಹೋಗ್ತೀರಾ? ಆಯಿತು ಅಳಿಯಂದ್ರೆ, ಬನ್ನಿ. ಹೇಳಿ ಅದಕ್ಕೆ. ಸೌಪರ್ಣಿಕ ರವಿಶಂಕರ್ ಸಿಕ್ಕಿದ್ರಂತೆ, ಏನಂದ್ರು? ಅಕ್ಕ ಮತ್ತೆ ಅವ್ರು ಹೇಳಿದ್ರು ನಾವೆಲ್ಲ ಸೇರ್ಕೊಂಡು ಬೇಕು ಬೇಕು ಅಂತ ಈ ಆಕ್ಸಿಡೆಂಟ್ ಮಾಡಿದೀವಂತೆ. ಅವ್ರ ಆಸ್ತಿ ಕಿತ್ಕೊಳ್ಳಕ್ಕೆ ಪ್ಲಾನ್ ಮಾಡಿದೀವಂತೆ. ಅಷ್ಟೇ ಅಲ್ಲ ಅಕ್ಕ, ಜನ್ಮ ಪೂರ್ತಿ ವೆಂಕಿ ಜೈಲಿಂದ ಈಚೆನೆ ಬರಬಾರ್ದು ಹಂಗ್ ಮಾಡ್ತೀನಿ, ನೀವು ಹೋಗಿ ಅದ್ ಹೆಂಗ್ ಬಿಡಿಸ್ಕೊ ಬರ್ತೀರಾ ನಾನು ನೋಡ್ತೀನಿ ಅಂತ ಎಲ್ಲ ಹೇಳಿದ್ರು. ಇನ್ನು ಏನೇನೋ ಹೇಳ್ಕೊಂಡು ಬೈಕೊಂಡು ಹೋದ್ರು. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ಅವಂಗೂ ವೆಂಕಿ ಬಗ್ಗೆ ಈಗ್ಲೇ ಗೊತ್ತಾಗಿದ್ದು. ಅಕ್ಕ ನಿಮ್ ಕೈ ಮುಗಿತೀನಿ ಅಕ್ಕ, ವೆಂಕಿನ ಹೆಂಗಾದ್ರೂ ಮಾಡಿ ಈಚೆ ಕರ್ಕೊಂಡ್ ಬನ್ನಿ ಅಣ್ಣ. ನಿಮ್ದು ಕೈ ಮುಗಿತೀನಿ ಅಣ್ಣ, ವೆಂಕಿನ ಹೆಂಗಾದ್ರೂ ವಾಪಸ್ ಕರ್ಕೊಂಡ್ ಬನ್ನಿ. ಹೌದು ಕಣವ, ಪಾಪ ವೆಂಕಿ ಇಂಥ ಪರಿಸ್ಥಿತಿ ಸಿಗಾಕೊಂಡು ಜೈಲಲ್ಲಿ ಅವನೇ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಪಾಪ ಅವನು ಜೈಲಲ್ಲಿ ಎಷ್ಟು ಕಷ್ಟ ಪಡ್ತಾವನೋ ಏನೋ. ಅವ ನಿಮಗ್ ಕೈ ಮುಗಿದ್ ಕೇಳ್ಕತೀನಿ, ಹೆಂಗಾರ ನಮ್ಮ ವೆಂಕಿನ ಬಿಡಿಸ್ಬಿಡಿ. ಹೆದರ್ಬೇಡಿ ಅಮ್ಮ. ಅದಕ್ಕೆ
ನೀವು ಹೆದರಬೇಡಿ. ಬೆಂಕಿ ಅಣ್ಣ ನಿರಪರಾಧಿ ಅಂತ ಪ್ರೂವ್ ಮಾಡಿ ಅವನ್ನ ಜೈಲಿಂದ ಹೊರಗೆ ಕರ್ಕೊಂಡ್ಬರೋದು ನನ್ನ ಜವಾಬ್ದಾರಿ. ಅಲ್ಲಿವರೆಗೂ ನೀವೆಲ್ಲರೂ ಧೈರ್ಯವಾಗಿರಿ ಅಲ್ವಾ ಸಿದ್ದು ಅವರು? ಹ್ಞೂ ಮೇಡಮ್ ಅವರೇ. ಅಕ್ಕ ಅವ್ವ ನೀವೇನು ಹೆದರ್ಕೋಬೇಡಿ. ಆದಷ್ಟು ಬೇಗ ವೆಂಕಣ್ಣನ ಆಚೆ ಬರೋವಾಗ ಮಾಡಮ್ಮ. ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಕಣ್ರಪ್ಪ. ಹೆಂಗಾರ ಮಾಡಿ ನಮ್ಮ ವೆಂಕಿನ ನಮ್ಮ ಚೆಲುವಿನ ಕೈ ಬಿಡ್ಬಾಡ್ರಪ್ಪ. ಅಯ್ಯೋ ದೇವ್ರೆ, ನನ್ನಿಂದ ಇವರೆಲ್ರಿಗೂ ಎಷ್ಟೆಲ್ಲ ನೋವಾಯ್ತದಲ್ಲಪ್ಪ. ಇದನ್ನೆಲ್ಲ ಹೆಂಗಪ್ಪ ದೇವ್ರೆ ಸರಿ ಮಾಡ್ನೆ? ಹೇಳಿದ್ನಲ್ಲಮ್ಮ, ನಾವಿದ್ದೀವಿ, ನೀವು ಧೈರ್ಯವಾಗಿರಿ. ನೋಡಿ, ಬೆಂಕಿ ಅಣ್ಣ ಈ ಆಕ್ಸಿಡೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನಾನು ನಂಬ್ತೀನಿ. ನನಗೆ ಚೆನ್ನಾಗಿ ಗೊತ್ತು. ಹೌದು ಕಣವ, ನಮ್ ಬೆಂಕಿ ಇಂಥ ಕೆಲಸ ಮಾಡಿರಕ್ಕಿಲ್ಲ ಕಣವ. ಅವನು ಮಗು ಇದ್ದಂಗೆ ಕಣವ. ಪ್ರಾಣ ತೆಗಿಯೋ ಕೆಲಸ ಮಾಡಿರ್ತಾನೇನವ. ಅದನ್ನ ಮಾಡಿರೋ ಪಾಪಿ ನಾನೇ ಕಣವ. ಹೌದಮ್ಮ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದು ತುಂಬ ತಪ್ಪು. ಬೆಂಕಿ ಅಣ್ಣ ಹೇಳೋದನ್ನ ಯಾರಿಗೂ ಅಲ್ಲೇ ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೆ ನಾನೇ ಜಡ್ಜ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಯಾವುದಾದ್ರೂ ಪರಿಹಾರ ಇದ್ರೆ ಹೇಳಿ, ನಮ್ಮ ಅಣ್ಣನ ಪರವಾಗಿ ನಾನೇ ವಾದ ಮಾಡ್ತೀನಿ ಅಂತ. ಪುಣ್ಯಕ್ಕೆ ಜಡ್ಜ್ ಒಪ್ಕೊಂಡ್ರು. ಬೇಕಾಗಿರೋ ಡಾಕ್ಯುಮೆಂಟ್ ಎಲ್ಲ ಸೈನ್ ಮಾಡ್ಕೊಂಡು ಬನ್ನಿ, ನೀವೇ ನಿಮ್ಮ ಅಣ್ಣನ ಪರವಾಗಿ ವಾದ ಮಾಡ್ಬೋದು ಅಂತ ಹೇಳಿದ್ರು. ಈಗ ಈ ಕೇಸಿಗೆ ಬೇಕಾಗಿರೋ ಎಲ್ಲ ಸಾಕ್ಷಿನೂ ನಾನೇ ರೆಡಿ ಮಾಡ್ತೀನಿ. ನಮ್ಮ ಅಣ್ಣನ ಪರವಾಗಿ ನಾನೇ ವಾದ ಮಾಡ್ತೀನಿ. ಅಪರಾಧಿ ಯಾರು ಅಂತ ಕಂಡು ಹಿಡಿತೀನಿ. ಅಲ್ಲಿವರೆಗೂ ನೀವಿಬ್ರು ಧೈರ್ಯವಾಗಿರಿ. ನಾನು ಮಾಡಿರೋ ತಪ್ಪಿಗೆ ಎಷ್ಟು ಜನ ತೊಂದರೆ ಆಗೋಗಿದೆ, ಎಷ್ಟು ಜನ ನೋವು ತಿನ್ನಂಗಾಗದೆ. ದೇವ್ರೆ, ಇದಕ್ಕೆಲ್ಲ ನೀನೇ ಪರಿಹಾರ ಕೊಡಬೇಕು. ಏನತ್ತೆ ಅರ್ಜೆಂಟಾಗಿ ಬರೋಕೆ ಹೇಳಿದ್ರೆ ಏನಾದ್ರು ಸಮಸ್ಯೆ ಆಯ್ತಾ? ಹೂನಪ್ಪ, ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಏನಾಯ್ತು? ನಿಮಗೆ ಸಂಚನಂಗೆ ಏನಾದ್ರು ಜಗಳ ಆಯ್ತಾ? ಇಲ್ಲ ಇಲ್ಲ, ಜಗಳ ಗಿಗಳ ಏನೂ ಇಲ್ಲ. ಹಾಂ ನೀವ್ ನನ್ನನ್ನ ಹಾಂ ಇವ್ರ ಮನೆಗ್ ಕಳ್ಸಿದ್ದು, ನಿಮ್ ತಾಯಿಯವರು ಅಜ್ಜಿನ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗ್ತಾರೆ, ಇವ್ರಿಗೆ ತೊಂದರೆ ಆಗದೆ ಇರ್ಲಿ ಅಂತ ತಾನೆ? ಹೌದು, ಅದು ಹರೀಶಂಗೆ ಹೇಳಿದ್ನಲ್ಲ ನಾನು. ಅಜ್ಜಿಗೆ ಹುಷಾರಾಗೋವರೆಗೂ ಅಮ್ಮ ಅವ್ರ ಜೊತೆಗೆ ಇರ್ತಾರೆ, ಅತ್ತೆ ನಿಮ್ಮನೇಲಿ ಇರ್ತಾರೆ ಅಂತ ಹೇಳಿದ್ದೀನಲ್ಲ. ಮತ್ತೆ ಇವ್ರು ನನ್ನನ್ನ ಮಿಸ್ಟೇಕ್ ಮಾಡ್ಕೊಂಡಿದಾರಲ್ಲ. ನಾನು ಇವ್ರ ಮನೆ ಕೆಲ್ಸಕ್ಕೆ ಬಂದಿದ್ದೀನಿ, ನನಗೆ ಸಂಬಳ ಕೊಡ್ತಾರೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಹೌದಾ? ಅತ್ತೆ, ಇದಕ್ಕೆ ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಆ ಸಿಂಚನ ನನ್ನ ಅಪ್ಪ ಇದ್ದಾನಲ್ಲ, ಅವನ ಹತ್ರ ದುಡ್ಡು ಕುಣಿತಾ ಇದೆ. ಇವಳಿಗೂ ಆ ದುಡ್ಡಿನ ಮದ ಏರಿದೆ. ನೀವು ಎಲ್ಲೆಲ್ಲೋ ಕೆಲಸ ಮಾಡ್ತಾ ನನ್ನ ಮರ್ಯಾದೆ ತೆಗಿತಿದ್ರೆ, ಈಗ ನನ್ನ ತಮ್ಮನ ಮನೆಯಲ್ಲೇ ಕೆಲಸ ಮಾಡ್ತಿದ್ದೀರಾ. ಅಲ್ಲೂ ದುಡ್ಡು ಕೊಡ್ತಿದ್ರು, ಇಲ್ಲೂ ದುಡ್ಡು ಕೊಡ್ತಾರೆ. ಇಸ್ಕೊಳ್ಳಿ, ನೀವು ಸೇವೆ ಮಾಡಿ ಅವ್ರು ದುಡ್ಡು ಕೊಡ್ತಾರೆ ಅಷ್ಟೇ. ಅಯ್ಯೋ, ನಾನು ಕೆಲಸ ಮಾಡೋದಿಕ್ಕೆ ಆ ಮನೆ ಈ ಮನೆ ಅಂತ ಏನು ಇಲ್ಲಪ್ಪ. ನಾನು ಮಾಡೋ ಕೆಲಸನ ಎಲ್ಲಿ ಹೋದ್ರೂ ಮಾಡೇ ಮಾಡ್ತೀನಿ. ಆದ್ರೆ ಇವರು ನನಗೆ 10,000 ಸಂಬಳ ಕೊಡ್ತೀನಿ ಅಂತ ಮಾತಾಡ್ತಿದ್ದಾರೆ. ಏನ 10,000 ಕೊಡ್ತೀನಿ ಅಂದ್ರ? ಹ್ಞೂ, ಹಂಗೆ ಹೇಳಿದ್ರಾ? ಅವ್ರು ಮಾತಾಡ್ಕೊಂಡಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಏನೋ ಮಿಸ್ ಹೊಡಿತಾ ಇದ್ದಿಲ್ಲ. ನಾನೇ ಅವನ ಹತ್ರ ನಮ್ಮ ಅತ್ತೆಗೆ 3,000 ಕೊಡು ಅಂತ ಹೇಳಿದ್ದೆ. ಇಲ್ಲಿ ನೋಡಿದ್ರೆ ಇವರು 10,000 ಅಂತಿದ್ದಾರೆ. ಈ ನನ್ನ ಮಗ ಏನೋ ಗಿಮಿಕ್ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ. ನೋಡಿ ಅಳಿ, ಅಂದ್ರೆ ಇಲ್ಲಿವರೆಗೂ ನಾನು ಅಷ್ಟೊಂದೆಲ್ಲ ಸಂಬಳ ಎಲ್ಲೂ ತಗೊಂಡಿಲ್ಲ. ನಾನು ಮಾಡೋ ಕೆಲಸಕ್ಕೆ ಒಂದು 2,500 3,000 ರೂಪಾಯಿ ಕೊಟ್ಟರೆ ಸಾಕು. ಇವ್ರು ಅಷ್ಟೊಂದು ಕೊಡ್ತೀನಿ ಅಂತ ಹೇಳಿದ್ರೆ ತಗೊಳ್ಳೋದಕ್ಕೆ ನನಗೊಂಥರ ಮುಜುಗರ ಆಗುತ್ತೆ. ಅಷ್ಟೊಂದೆಲ್ಲ ಕೊಡಬೇಡಿ ಅಂತ ಅವ್ರಿಗೊಂದು ಮಾತು ಹೇಳಿ. ಸರಿ ಅತ್ತೆ, ನಾನು ಹರೀಶನ ಹತ್ರ ಮಾತಾಡ್ತೀನಿ. ಹಾಂ, ನೋಡಿ ಅತ್ತೆ,
ನೀವು ಇಷ್ಟೊಂದು ಇನ್ನೋಸೆಂಟ್ ಆಗಿದ್ದರೆ ಜೀವನದಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ. ಲಕ್ಷ್ಮಿ ಬಂದಾಗ ಒಳಗೆ ಹಾಕೊಂಡ್ಬಿಡೋದು. ಏನೋಪ್ಪ, ನಂಗೆ ಇದೆಲ್ಲ ಗೊತ್ತಿಲ್ಲ. ಮೋಸ ಮಾಡೋದು, ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಬದುಕೋದು, ಇದೆಲ್ಲ ನನಗೆ ಗೊತ್ತಿಲ್ಲ. ನಾನು ಕೆಲಸ ಮಾಡ್ತೀನಿ, ನಾ ಮಾಡೋ ಕೆಲಸಕ್ಕೆ ಎಷ್ಟು ಸಂಬಳ ಸಿಗುತ್ತೋ ಅಷ್ಟರಲ್ಲಿ ನಾನು ಬದುಕ್ತೀನಿ ಅಷ್ಟೇ. ಸರಿ ಅತ್ತೆ, ನಾನು ಮಾತಾಡ್ತೀನಿ, ನೀವು ಹೊರಡಿ. ಹುಷಾರು. ಹಾಂ ಮಗುನ್ ಕೇಳಿದೆ ಅಂತ ಹೇಳಿ. ಹಾಂ ಹೇಳ್ತೀನಿ. ನಿಮಗೆ ಬದುಕೋದು ಗೊತ್ತಿಲ್ಲದೆ ಇರ್ಬೋದು ಅತ್ತೆ, ಆದರೆ ನನಗೆ ಬದುಕೋದಕ್ಕೆ ಚೆನ್ನಾಗಿ ಗೊತ್ತಿದೆ. ಹರೀಶ್ನ ಹತ್ರ ಮಾತಾಡ್ತೀನಿ ಇದ್ರ ಬಗ್ಗೆ. ಏನೋ ನೀನು ನಮ್ಮ ನಿಜಗುಣನ ಥರನೇ ಸುಳ್ಳು ಹೇಳೋದು ಕಲ್ತ್ಬಿಟ್ಟಿದ್ಯಲ್ಲ. ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ, ವೃತ್ತಿ ಮೇಲೆ ಆಣೆ ಅಂತಾರೆ. ಆದರೆ ಸುಳ್ಳು ಹೇಳೋದನ್ನೇ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನೋ ಹಾಗಾಗ್ಬಿಟ್ಟಿಲ್ಲ. ನಾನೇನೋ ಮಾಡಿದೆ. ನಮ್ಮ ಅತ್ತೆಗೆ ಎಷ್ಟು ಸಂಬಳ ಕೊಡಬೇಕು ಅಂತ ಮಾತಾಡಿದ್ವಪ್ಪ? 3,000 ಅಲ್ವಾ? ಮತ್ತೆ ನೀನು ನಿನ್ನ ಹೆಂಡತಿ 10,000 ಕೊಡ್ತೀನಿ ಅಂದ್ರಂತೆ. ಅದು ಹೀಗೆ ಮಾತಾಡ್ತಿರುವಾಗ ಬಾಯಿ ತಪ್ಪಿ 10,000 ಕೊಡಬೇಕು ಅಂದ್ಬಿಟ್ನಾ, ಸಿಂಚನೂ ಒಪ್ಕೊಂಬಿಟ್ಲು ಅಷ್ಟೇ. ಹಾಗಾದ್ರೆ 10,000 ಕೊಡ್ತೀಯಪ್ಪ ನೀನು? ಅದು ಹೇಗಾಗತ್ತೋ, ಸಿಂಚನ ಕೊಡ್ತಿರೋದೇ ಪುಡುಗಾಸು. ಅದರಲ್ಲಿ ನಿಮ್ಮತ್ತೆ 3,000 ಕೊಟ್ಬಿಡೋದು. ಮಿಕ್ಕಿದ್ದನ್ನು ನಾನು ನಾವಿಬ್ರು ಹಂಚ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಏನು ಬುದ್ಧಿವಂತ ಆಗ್ಬಿಟ್ಟು ಈ ಗುಬ್ಬಚ್ಚಿ ತಲೆಯಲ್ಲಿ ಅದು ಎಂತ ಐಡಿಯಾ ಇಟ್ಟಿದ್ಯೋ? ಇನ್ನು ಏನೇನು ಸ್ಕೀಮ್ ಇಟ್ಟಿದ್ಯಪ್ಪ? ಹಾಗೇನಿಲ್ಲ ಬ್ರೋ, ದುಡ್ಡು ಹೇಗೋ ಬರ್ತಿದ್ಯಲ್ಲ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಆವಾಗವಾಗ ಸಿಗರೇಟ್ಗೂ ಪರದಾಡ್ತೀವಿ, ಅದಕ್ಕೆ ಯೂಸ್ ಆಗಲಿ ಬಿಡು, ಏನಂತೆ? ಇದು ಕಣ ಬುದ್ಧಿವಂತಿಕೆ ಅಂದರೆ. ಈಗ ನೀನು ಬದುಕೋದನ್ನು ಕಲಿತಾ ಇಲ್ಲ. ದುಡ್ಡು ಹೇಗೆ ಬರುತ್ತೆ, ಯಾರು ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ, ನಮ್ಮ ಕೈ ಹೇಗೆ ಬರುತ್ತೆ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಅದು ಬುದ್ಧಿವಂತಿಕೆ. ಆದರೂ ಬ್ರೋ, ಸಿಂಚನ ಕೊಡ್ತಿರೋ ದುಡ್ಡಲ್ಲೇ ನಾನು ತೊಗೋತಾ ಇದ್ದೀನಿ ದುಡ್ಡು ಅಂತ ಅವಳಿಗೆ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾಳೆ. ಅವಳ ದೃಷ್ಟಿಲಿ ನಾನು ತುಂಬ ಒಳ್ಳೆ, ಗೊತ್ತಾಯ್ತಾ? ನೋಡ, ನಿನ್ನ ಹೆಂಡತಿ ಹತ್ರ ಚೆನ್ನಾಗಿ ದುಡ್ಡಿದೆ, ನೀನು ಅದನ್ನು ಯೂಸ್ ಮಾಡ್ಕೋತಿದ್ಯಾ ಅಷ್ಟೇ. ಚೆನ್ನಾಗಿ ದುಡ್ಡು ಕಿತ್ಕೊಳ್ಳೋದನ್ನ ಕಲಿ ಅಷ್ಟೇ. ನೋಡ, ನೀವಿಬ್ಬರು ಏನಾದರೂ ಮಾಡ್ಕೊಳ್ಳಿ, ಆದರೆ ನನ್ನ ಅತ್ತೆನ ಚೆನ್ನಾಗಿ ನೋಡ್ಕೋಬೇಕಪ್ಪ ನೀವು. ಅವರು ಈ ನಮ್ಮ ಅಮ್ಮನ ಥರನೇ ಸೂಕ್ಷ್ಮ ಸ್ವಭಾವದವರು. ಚಿಕ್ಕ ಚಿಕ್ಕದಕ್ಕೂ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಬೈಯೋದು, ರಂಪಾಟ ಮಾಡೋದು ಎಲ್ಲ ಮಾಡಬೇಡ. ನೀನು ಬೇಬಿಗೆ ಹೇಳು. ನಾನೇನೋ ಹೇಳ್ತೀನಪ್ಪ, ಅವಳು ಕೇಳಬೇಕಲ್ಲ. ಅತ್ತಿಗೆ ಮೇಲಿರೋ ಕೋಪನ ಇವ್ರ ತಲೆ ಮೇಲೆ ಹಾಕ್ತಾರೆ. ಏನು ಮಾಡೋದು, ಹೋಗ್ಲಿ ಬಿಡು, ಹಾಗೆಲ್ಲ ಮಾಡ್ಬೇಡ ಅಂತ ಹೇಳ್ತೀನಿ ಅವ್ರಿಗೆ. ಕೂಡ ಇನ್ನೊಂದು ಸಿಗರೇಟ್ ಇಲ್ವನು? ಅದಿದೆಯಲ್ಲ ಸೇದ ಖಾಲಿ ಇದೆ ಗಾಡೀಲಿ. ಟೀ ಕುಡ್ಕೊಂಡು ಮಾತಾಡಿ ನೋಡಿ. ಬಾ. ಏನಮ್ಮ ಇದು ಸಡನ್ ವಿಸಿಟ್? ಅಲ್ಲ, ಬರೋಕ್ಕಿಂತ ಮುಂಚೆ ಫೋನ್ ಮಾಡಬೇಕು ತಾನೆ. ಮಗಳು ಮನೆಗೆ ಬರೋದಕ್ಕೆ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬರಬೇಕಾ? ಅಮ್ಮ, ನಾನು ಆ ಥರ ಹೇಳಿಲ್ಲ. ಇದು ನಿಮ್ಮನೇನೆ, ಯಾವಾಗ ಬೇಕಿದ್ರೂ ಬರ್ಬೋದು. ಮಾಡ್ತೀನಿ ಒಂದು ನಿಮಿಷ. ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಈಗ ಬಂದ್ವಿ. ಮಡಗಲಲ್ಲಿ ಮಗಳೇ, ಇದನ್ನೆಲ್ಲ ಒಳಗೆ ಮಡಗ ಕೇಳಮ್ಮ. ಅಪ್ಪ, ಇಷ್ಟೊಂದೆಲ್ಲ ಯಾಕೆ ತರ್ಸಕ್ಕೆ ಹೋದ್ರಿ? ಸುಮ್ಕಿರಮ್ಮ, ಒಂದು ಸ್ವಂತ ಮನೆ ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋ ನಿನ್ನ ಗಂಡ ಇನ್ನು ಮನೆ ಸಾಮಾನು ತಂದು ಮಾಡುತ್ತಾನೆ. ಮನೆ ನಡೆಸೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಅದೆಲ್ಲ ಇತ್ತು ನಿನ್ನ ಗಂಡಂಗೆ. ಏನೋ ಕಿತ್ತು ಗುಡ್ಡೆ ಹಾಕ್ಬಿಡ್ತೀನಿ ಅಂತ ಓಡಾಡ್ತಿರ್ತಾನೆ. ನಾನು ಕಾಣೆ ಇವನು ಬಂಡವಾಳವಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕಮ್ಮಿ ಸುಮ್ಮನಿರ್ಬೇಕು? ಅಯ್ಯೋ ನೋಡೋ, ಜೀವನದಲ್ಲಿ 2 ಥರ ಜನ ಇರ್ತಾರೆ. ಒಬ್ಬರು ಕಷ್ಟಪಟ್ಟು ದುಡಿದು ಸಂಸಾರನ ನಡ್ಸ್ಕೊಂಡು ಹೋಗೋರು. ಇನ್ನೊಬ್ಬರು ಏನೂ ಕೆಲಸ ಮಾಡದೆ ಮನೆಗೆ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡಿರೋದು.
ಇದೆರಡು ಯೋಗ್ಯತೆನೂ ನೀನು ಅಳಿಯನ್ ಗೆಲ್ಲದೆ. ಆಯ್ತು, ಸ್ವಲ್ಪ ಸುಮ್ಮನೆ ಇರಿ ಇವಾಗ. ಸಿಂಚು ಬಾಯ್ದೆಲ್ಲ ಒಳಗಿಡೋಣ. ಅಮ್ಮ ಒಂದು ನಿಮಿಷ. ಆಂಟಿ ಆಂಟಿ ಬನ್ನಿ ಇಲ್ಲಿ. ಆಂಟಿ ಇದೆಲ್ಲ ತೊಗೊಂಡೋಗಿ ಒಳಗಡೆ ಇಡಿ. ಬರ್ತಾ ಹಾಗೆ ಫ್ರೆಶ್ ಆಗಿ ಅಪ್ಪ ಅಮ್ಮನಿಗೆ ಜ್ಯೂಸ್ ಮಾಡ್ಕೊಂಬನ್ನಿ. ಆಂಟಿ ಒಂದು ನಿಮಿಷ, ನಾನು ಬಂದೆ. ಸಿಂಚು, ಇವರು ವೀಣಾವ್ರಮ್ಮ ಅಲ್ವಾ? ಹೌದಮ್ಮ. ಅವ್ರು ಯಾಕೆ ಇಲ್ಲಿದ್ದಾರೆ? ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಿ. ಏನು, ಇವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ? ಪಾಪ ಅಮ್ಮ ಅವರು ಇಷ್ಟು ದಿನ ಬೇರೆ ಎಲ್ಲೋ ಕೆಲಸ ಮಾಡ್ತಿದ್ರಂತೆ. ಅಲ್ಲಿ ಕೆಲಸ ಹೋಯ್ತು, ನಂಗೆ ಸ್ವಲ್ಪ ಕಷ್ಟ ಇದೆ ಅಂತ ಸಂತೋಷ್ ಬಾವನ ಹತ್ರ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಸಂತೋಷ್ ಬಾವ ಇಲ್ಲಿ ಕಳಿಸಿರೋದು. ಇಲ್ಲಿ ಆರಾಮಾಗಿದ್ದಾರಮ್ಮ, 4 ಕಾಸು ನೋಡ್ತಾ ಇದ್ದಾರೆ. ಹಾಗಂತ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ತಪ್ಪಲ್ವಾ ಅಮ್ಮ? ತಪ್ಪು ಹೆಂಗಾಯ್ತದಮ್ಮಿ? ಅಯ್ಯ ನಿನ್ನ ನೋಡು, ಅವ್ರಿಗೆ ಕೆಲಸ ಬೇಕು, ನನ್ನ ಮಗಳಿಗೆ ಕೆಲಸದವ್ರು ಬೇಕು. ಅಂಥದ್ರಲ್ಲಿ ನನ್ನ ಮಗಳು ಮಾಡಿರೋದು ತಪ್ಪೇನೂ ಇಲ್ಲ. ಕೆಲವ್ರ ಯೋಗ್ಯತೆ ಇನ್ನೊಬ್ಬರ ಮನೇಲಿ ಕೆಲಸ ಮಾಡ್ಕೊಂಡಿರೋದೇ ಆಗೋಗೈತೆ ಅಲ್ವೇ? ಸಿದ್ದು ಅವರೇ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಏನಾಯ್ತು? ಯೋಚನೆ ಮಾಡಿದೆ ಹಿಂಗಿರಲಿ ಮೇಡಮ್ ಅವರೇ. ನಿಜ ಹೇಳಬೇಕು ಅಂದರೆ ನನ್ನನ್ನು ನಾನು ಬಹು ಧೈರ್ಯವಂತ ಅಂದ್ಕೊಂಡಿದ್ದೆ. ಆದರೆ ನಿಮ್ಮನ್ನು ನೋಡಿ, ನೀವು ಮಾಡಿದ ಮಾತುಗಳು ಕೇಳಿ ನೀವು ನನಗಿಂತ ಧೈರ್ಯವಂತೆ ಅನ್ನಿಸ್ತು. ಅದು ಅಲ್ಲದೆ ಈ ಕೇಸ್ ಇಶ್ಯೂವಾಗಿ ಮುನ್ನುಗ್ತಾ ಇರೋದು ನೋಡ್ತಿದ್ರೆ ನೀವು ಎಂಥ ಗಟ್ಟಿಗಿತ್ತಿ ಅನ್ನೋದು ಗೊತ್ತಾಯ್ತಾ ಇದೆ. ಸಿದ್ದು ಅವರೇ, ಧೈರ್ಯ ತಗೊಳ್ಳೇಬೇಕು, ಗಟ್ಟಿ ಆಗಲೇಬೇಕು ಅಲ್ವಾ? ನಾವೇ ಹೀಗೆ ಯೋಚನೆ ಮಾಡ್ಕೊಂಡು ಕೂತ್ಬಿಟ್ರೆ ಪಾಪ ಚೆಲ್ವಿ ಅದಕ್ಕೆ ಅವ್ರ ತಾಯಿ ಅವ್ರಿಗೆ ಹೇಗೆ ಅನ್ನಿಸ್ಬೇಡ ಹೇಳಿ? ಅದಕ್ಕೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರಲಿ ಅಂತ ನಾನು ಒಂದೆರಡು ಮಾತು ಹೇಳಿದೆ ಅಷ್ಟೆ. ಪಾಪ ನಮ್ಮ ಅಣ್ಣ ಸಿದ್ದು ಅವರೇ, ಅವನು ಎಷ್ಟು ಅಮಾಯಕನೋ ಚೆಲ್ವಿ ಅದಕ್ಕೆ ಅವ್ರ ತಾಯಿನೂ ಅಷ್ಟೇ ಅಮಾಯಕರು. ಅಂಥ ಅಮಾಯಕರಿಗೆ ಹೀಗೆಲ್ಲ ಮಾಡೋದಕ್ಕೆ ಅವ್ರಿಗೆ ಹೇಗೆ ಮನ್ಸು ಬಂತು ಸಿದ್ದು ಅವರೇ? ನಿಜ ಮೇಡಮ್ ಅವರೇ, ಪಾಪ ವೆಂಕಣ್ಣ ಅವ್ರಿಗೆ ಹಿಂಗಾಗಬಾರ್ದಾಗಿತ್ತು. ನಾನೇ ಮೇಡಮ್ ಅವರೇ ಇದೆಲ್ಲದಕ್ಕೂ ಕಾರಣ. ನಾನು ಆಕ್ಸಿಡೆಂಟ್ ಮಾಡ್ತಾ ಇದ್ದಿದ್ರೆ ಇದೇನು ಆಯ್ತಾನೆ ಇರಲಿಲ್ಲ. ಆದರೆ ಈಗ ಎಲ್ಲರೂ ಉಸಿರುಗಟ್ಟಿ ಬದುಕುವಂಗಾಯ್ತು. ಪಾಪ ಸಿದ್ದು ಅವರೇ, ನಮ್ಮಣ್ಣ ತಾನಾಯಿತು, ಅಜ್ಜಿ ಸೇವೆ ಆಯಿತು, ಇಷ್ಟೇ ಮಾಡಿಕೊಂಡು ಮನೇಲೇ ಇರ್ತಿದ್ದ. ಸುಮ್ಮನೆ ಮನೇಲಿ ಕೂತಿರಬಾರ್ದು, ದುಡಿಬೇಕು ಅಂತ ದೇವಸ್ಥಾನದ ಹತ್ರ ಒಂದು ಚಿಕ್ಕ ಅಂಗಡಿನಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ದೆ. ಅಲ್ಲಿ ಅದಕ್ಕೆ ಸಿಕ್ಕಿದ್ರು. ಚೆಲ್ವಿ ಅದಕ್ಕೆ ಸಿಕ್ಕಾದ್ಮೇಲೆ ಅವರಿಬ್ಬರದೇ ಒಂದು ಪುಟ್ಟ ಪ್ರಪಂಚ ಸೃಷ್ಟಿಯಾಯಿತು. ನಮ್ಮ ಅಣ್ಣನಿಗೆ ನಾವಿಷ್ಟು ಜನ ಬಿಟ್ಟರೆ ಬೇರೆ ಯಾರೂ ಗೊತ್ತೇ ಇಲ್ಲ. ಚಿಕ್ಕ ವಯಸ್ಸಿಂದ ಮಾತು ಬರಲ್ಲ, ಕಿವಿ ಕೇಳಲ್ಲ ಅಂತ ಎಲ್ಲರೂ ಸೇವೆ ಮಾಡಿಕೊಂಡೇ ಖುಷಿಯಾಗಿರ್ತಿದ್ದ. ಅಂಥ ವೆಂಕಿ ಅಣ್ಣ ಈಗ ಯಾವುದೋ ತಪ್ಪು ಮಾಡಿ ಜೈಲಿಗೆ ಸೇರ್ಕೊಂಡಿದ್ದಾನೆ ಅಂದರೆ ಅದನ್ನು ಹೇಗೆ ನಂಬಕ್ಕಾಗುತ್ತೆ ಹೇಳಿ? ಇಲ್ಲ ಸಿದ್ದು ಅವರೇ, ಆಕ್ಸಿಡೆಂಟ್ ಯಾರೇ ಮಾಡಿರಲಿ ಅವ್ರು ಆದಷ್ಟು ಬೇಗ ಸಿಕ್ಕಾಕೋಬೇಕು. ವೆಂಕಿ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಹೌದು ಮೇಡಮ್ ಅವರೇ, ವೆಂಕಣ್ಣ ನಿರಪರಾಧಿ ಅಂತ ಪ್ರೂವ್ ಆಗಲೇಬೇಕು. ಆ ಅಪರಾಧಿ ನಾನೇ ಮೇಡಮ್ ಅವರೇ, ಆ ಪಾಪಿ ನಾನೇ.